ಪಾಠಶಾಲಾ ಕ್ಯಾಂಪಸ್ ಅಂತ ಮಾಡಿ ಹೊಸ ಯೋಜನೆ ಹಾಕೊಂಡಿದ್ದಾರೆ. ದೇರ್ ಪ್ಲಾನ್ ಇಸ್ ವೆರಿ ಗುಡ್. ಯಾಕಂದ್ರೆ ಇವತ್ತಿನ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಉದ್ಯೋಗ ಸಿಗ್ಬೇಕಾದ್ರೆ ಅವ್ರದ್ದು ಶಿಕ್ಷಣ ಪ್ಲಸ್ ಅವರ ಇದು ಕಮ್ಯುನಿಕೇಶನ್ ಸ್ಕಿಲ್ಸ್ ಇವೆರಡಕ್ಕೂ ಅವರು ಹೆಲ್ಪ್ ಮಾಡಿ ಕ್ಯಾಂಪಸ್ ಇಂಟರ್ವ್ಯೂ ಸೆಲೆಕ್ಟ್ ಆಗುವಾಗೆ ಅದರೊಟ್ಟಿಗೆ ಕ್ಯಾಂಪಸ್ ಇಂದ ಹೊರಗೆ ಬಂದ್ಮೇಲೆ ಪುನಃ ಟ್ರೈನಿಂಗ್ ಅನ್ನು ಕೊಟ್ಟು ಅಪ್ಲಿಕೇಶನ್ಸ್ ಹ್ಯಾಕ್ ಮಾಡೋದು, ಅವರಿಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ ಅದನ್ನ ಹುಡುಕಿ ಜಾಬ್ ಅನ್ನು ಹುಡುಕುವಂತ ಕೆಲಸವನ್ನ ಮಾಡ್ತಾರೆ. ಅದರಿಂದ ಒಳ್ಳೆಯ ಯೋಜನೆಯನ್ನ ಹಾಕೊಂಡಿದೆ. ಇಟ್ಸ್ ವೆರಿ ಗುಡ್ ಪ್ರೋಗ್ರಾಮ್. ಐ ಕಾಂಪ್ಲಿಮೆಂಟ್ ದೆಮ್. ಅವರ ಮುಂದಿನ ದಿನಗಳಲ್ಲಿ ಕೇವಲ ಬೆಂಗಳೂರಿನಲ್ಲಿ ಅಲ್ಲ, ರಾಜ್ಯದ ಎಲ್ಲಾ ಭಾಗದಲ್ಲಿ ಹೋಗಿ ಯುವಕ ಯುವತಿಯರಿಗೆ ಉದ್ಯೋಗವನ್ನ ಹುಡುಕಿ ಕೊಡುವಂಥದ್ದು ಸೃಷ್ಟಿ ಮಾಡೋದು ಅವ್ರ ಕೆಲಸ ಅಲ್ಲ. ಎಲ್ಲಿ ಉದ್ಯೋಗ ಇದೆ ಅದನ್ನು ಗುರುತಿಸಿ ನಿಮ್ಮ ಶಿಕ್ಷಣದ ಬಗ್ಗೆ, ನಿಮ್ಮ ಎಜುಕೇಶನ್ ಎಷ್ಟಿದೆ ಅಂತ ನೋಡಿ ಅದಕ್ಕೆ ಸರಿಯಾದ ಉದ್ಯೋಗವನ್ನ ಹುಡುಕಿ ಕೊಡುವಂತ ಕೆಲಸವನ್ನು ಮಾಡ್ತಾರಲ್ಲ, ಅದಕ್ಕೆ ತಾವೆಲ್ಲರೂ ಅವರಿಗೆ ಬಂದು ಸಂಪರ್ಕವನ್ನ ಮಾಡಿ ಉತ್ತೇಜನವನ್ನು ಕೊಡ್ಬೇಕು. ಇವನ್ ಕಾಲೇಜಸ್ ಅವ್ರನ್ನ ಕರೆದು ಅಲ್ಲಿಯ ಸ್ಟೂಡೆಂಟ್ಸಿಗೆ ಕ್ಯಾಂಪಸ್ ಇಂಟರ್ವ್ಯೂ ಎಲ್ಲಿ ಹೋಗೋದಾಗೆ ಅಂತ ಅವ್ರು ಟ್ರೈನ್ ಮಾಡಿದ್ರೆ ನಿಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಜಾಸ್ತಿ ಜನ ಆಯ್ಕೆಯಾಗಿ ಹೋಗ್ತಾರೆ. ಕ್ಯಾಂಪಸ್ ನಲ್ಲಿ ಕಷ್ಟ ಆಗ್ಬೋದು ಕ್ಯಾಂಪಸ್ ಇಂದ ಹೋಗಿ ಬಂದ್ಮೇಲೆ, ನಾಟ್ ಬಿಫೋರ್ ದಟ್. ಕ್ಯಾಂಪಸ್ ಅಲ್ಲಿ ಇದ್ದಾಗ ಅವರಿಗೆ ಮೋಟಿವೇಟ್ ಮಾಡಬೇಕು. ಮುಂದೆ ವರ್ಲ್ಡ್ ಇಸ್ ವೆರಿ ವೈಡ್, ಹೊರಗೆ ಬಂದ್ಮೇಲೆ ಬಹಳ ಕಷ್ಟ ಆಗ್ತದೆ ಅನ್ನೋದು ಅವ್ರ ಗಮನಕ್ಕೆ ಬರ್ಬೇಕಾಗ್ತದೆ ಯುವಕ ಯುವತಿಯರಿಗೆ. ಅದಕ್ಕೋಸ್ಕರ ಕ್ಯಾಂಪಸ್ ನಲ್ಲಿ ಅವರಿಗೆ ತರಬೇತಿಯನ್ನು ಕೊಟ್ಟು ಅವರಿಗೆ ಒಂದು ಇವರ ಮುಖೇನ ಉದ್ಯೋಗ ಹುಡ್ಕೊಡ್ಲಿಕ್ಕೆ, ಇನ್ನೊಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಯಾವ ರೀತಿಯಲ್ಲಿ ಮಾಡ್ಕೊಳ್ಬಹುದು ಅಂತ ತರಬೇತಿಯನ್ನು ಕೊಡೋದು. ಅದಕ್ಕೆ ತಾವೆಲ್ಲ ಅವ್ರಿಗೆ ಕೈ ಜೋಡಿಸಿ ಅವರಿಗೆ ಉತ್ತೇಜನವನ್ನು ಕೊಡ್ಬೇಕಂತ ನಾನು ಕೇಳ್ಕೊಳ್ತೇನೆ. I wish them all the best.